ತಮಿಳುನಾಡಿನಲ್ಲಿ ಈ ಹಿಂದೆಯೂ ಪಟಾಕಿ ದುರಂತ ಸಂಭವಿಸಿತ್ತು. ಭಾರೀ ಪಟಾಕಿ ದುರಂತ ಸಂಭವಿಸಿ ಅನೇಕರು ಸಾವನ್ನಪ್ಪಿದ್ರು. ಇದೀಗ ತಮಿಳುನಾಡಿನಲ್ಲಿ ಮತ್ತೆ ಪಟಾಕಿ ದುರಂತ ಮರುಕಳಿಸಿದೆ. ಈಗ ಇಷ್ಟೆಲ್ಲ ಘಟನಾವಳಿಗಳಾದರೂ ಕೂಡ ತಮಿಳುನಾಡು ಸರ್ಕಾರ ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಏನು ದೇಶದ ಹಲವಾರು ರಾಜ್ಯಗಳಲ್ಲಿ ಮತ್ತೆ ಮತ್ತೆ ಪಟಾಕಿ ದುರಂತಗಳು ಸಂಭವಿಸ್ತಾ ಇದೆ. ಈ ದುರಂತದಲ್ಲಿ ಸರಿಸುಮಾರು 16 ಜನ ಸಾವನ್ನಪ್ಪಿದ್ದಾರೆ. ಒಂದು ಪಟಾಕಿ ಫ್ಯಾಕ್ಟರಿಯಲ್ಲಿ ಭಾರೀ ಸ್ಫೋಟ ಸಂಭವಿಸಿತು. ಈ ಸ್ಫೋಟದಲ್ಲಿ 16 ಜನ ಕಾರ್ಮಿಕರು, ಅಂದ್ರೆ ಆ ಫ್ಯಾಕ್ಟರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಕಾರ್ಮಿಕರು ದುರ್ಮರಣ ಹೊಂದಿದ್ದಾರೆ. ವಿರುಧ ನಗರದಲ್ಲಿ ಮನಕಲಕುವ ಘಟನೆ ಸಂಭವಿಸಿದೆ. 16 ಜನ ಸಾವನ್ನಪ್ಪಿದ್ದಾರೆ, ಅದು ಕೂಡ ಕಾರ್ಮಿಕರು. ಘಟನೆಯಲ್ಲಿ ಹಲವಾರು ಕಾರ್ಮಿಕರಿಗೆ ಗಾಯಗಳಾಗಿದೆ. ಗಾಯಾಳುಗಳನ್ನ ರಕ್ಷಣೆ ಮಾಡೋದಕ್ಕೆ ಅಗ್ನಿಶಾಮಕ ದಳದವರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಘಟನಾವಳಿಗಳು ಸಂಭವಿಸಿತ್ತು. ಅನೇಕರು ಸಾವನ್ನಪ್ಪಿದ್ರು. ಈಗ ಮತ್ತೆ ಅಂತಹದ್ದೇ ಒಂದು ದುರಂತ ಸಂಭವಿಸಿದೆ. ಪಟಾಕಿ ದುರಂತದಲ್ಲಿ ಸರಿಸುಮಾರು 16 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನ ಪಟಾಕಿ ದುರಂತ ಸಂಭವಿಸ್ತಾ ಇದ್ದಂತೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ದೌಡಾಯಿಸಿ ಬಂದಂತಹ ಕಾರ್ಮಿಕರು, ಒಳಗಡೆ ಸಿಲುಕಿರುವಂತಹ ಕಾರ್ಮಿಕರನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ರಕ್ಷಣೆ ಮಾಡೋದಕ್ಕೆ ಹರಸಾಹಸವನ್ನೇ ಪಟ್ಟರು. ಕೆಲವರು ಸುಟ್ಟ ಗಾಯಗಳೊಂದಿಗೆ ಪಾರಾಗಿದ್ರೆ 16 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಸರ್ಕಾರಗಳ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿ. ಕಟನಾರ್ಪಟ್ಟಿ ಸಮೀಪದಲ್ಲಿ ಸಂಭವಿಸಿರುವ ದುರಂತ ಇದು. 6 ಜನರ ಶವಗಳು ಪತ್ತೆಯಾಗಿದೆ. ಮತ್ತೆ ಶೋಧ ಕಾರ್ಯ ಮುಂದುವರಿತಾ ಇದೆ. ಇನ್ನು ತಮಿಳುನಾಡು ಸರ್ಕಾರ ಎಂದಿನಂತೆ ಯಥಾಸ್ಥಿತಿಯಾಗಿ ಮತ್ತೆ ತನಿಖೆ ಮಾಡೋದಕ್ಕೆ ಈಗ ಆದೇಶ ಮಾಡಿದೆ. ಮೃತಪಟ್ಟವರ ಕುಟುಂಬಸ್ಥರಿಗೆ ಪರಿಹಾರ ಕೂಡ ಘೋಷಣೆ ಮಾಡಿದ್ದಾರೆ. ಸತ್ತವರ ಕುಟುಂಬಗಳಿಗೆ ಪರಿಹಾರ ಘೋಷಣೆ ಮಾಡಿದ್ದಾರೆ. ಸತ್ತವರಿಗೆ ಬೆಲೆ ಕಟ್ಟುವಂತಹ ಸರ್ಕಾರಗಳು ಈಗ ಮತ್ತೆ ಅಂತಹದ್ದೇ ಕೆಲಸವನ್ನ ಮಾಡ್ತಾ ಇದ್ದಾವೆ. ಈ ರೀತಿ ದುರಂತಗಳು ಸಂಭವಿಸೋದು ಒಳಗಡೆ ಕೈಗೊಳ್ಳಬೇಕಾಗಿರುವಂತಹ ಒಂದು ಮುನ್ನೆಚ್ಚರಿಕೆ ಕ್ರಮಗಳು, ಅದನ್ನ ಮಾಡದೇ ಇದ್ದಿದ್ದೇ ಪ್ರಮುಖ ಕಾರಣ. ದಾಸ್ತಾನು ಮಾಡುವಂಥದ್ದಕ್ಕೆ ಅದರದ್ದೇ ಆಗಿರೋ ಕಾನೂನುಗಳಿದ್ದಾವೆ. ಆ ಕಾನೂನುಗಳನ್ನು ಪರಿಪಾಲನೆ ಮಾಡಬೇಕು. ಆದರೆ ಕಾನೂನಿನ ವಿರುದ್ಧ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಅಥವಾ ಅಕ್ರಮವಾಗಿ ದಾಸ್ತಾನು ಮಾಡೋದಕ್ಕೆ ಈ ರೀತಿ ಘಟನಾವಳಿಗಳು ಸಂಭವಿಸುತ್ತೆ. ಅದರಲ್ಲೂ ಇಷ್ಟೇ ಸಂಗ್ರಹಣೆ ಮಾಡಬೇಕು. ಜೊತೆಗೆ ಸಂಗ್ರಹಣೆ ಮಾಡುವಂತಹ ಆ ಜಾಗ ಏನಿದೆ, ಯಾವ ಜಾಗದಲ್ಲಿ ದಾಸ್ತಾನು ಮಾಡ್ತಾ ಇದ್ದೀರಾ, ಆ ದಾಸ್ತಾನು ಹೀಗೆ ಇರಬೇಕು, ಅದರ ಟೆಂಪರೇಚರ್ ಲೆವೆಲ್ಲು ಇಷ್ಟೇ ಮೇಂಟೈನ್ ಮಾಡಬೇಕು, ಇಷ್ಟೇ ಪ್ರಮಾಣದಲ್ಲಿ ಪಟಾಕಿಗಳನ್ನು ಶೇಖರಣೆ ಮಾಡಿ ಇಡಬೇಕು. ಈ ರೀತಿ ಸಾಕಷ್ಟು ಕಾನೂನುಗಳಿದ್ದಾವೆ. ಪಾಲನೆ ಮಾಡೋರು ಯಾರು? ಅಕ್ರಮವಾಗಿ ದಾಸ್ತಾನು ಮಾಡುವುದಕ್ಕೆ ಸರಿಸುಮಾರು 16 ಜನ ತಮ್ಮ ಜೀವ ತೆತ್ತಿದ್ದಾರೆ. 16 ಜನ ಅಂದರೆ 16 ಕುಟುಂಬಗಳು ಬೀದಿಗೆ ಬಿದ್ದಿದ್ದಾವೆ ತಮ್ಮವರನ್ನ ಕಳ್ಕೊಂಡು. ಈಗ ಸ್ಟಾಲಿನ್ ಅವರ ಸರ್ಕಾರ 3 ಲಕ್ಷ ಪರಿಹಾರ ಘೋಷಣೆ ಮಾಡಿದೆ. ಈ 3 ಲಕ್ಷ ಯಾರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬವನ್ನು ಸಾಗಿಸೋದಕ್ಕೆ ಸಾಕಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಸಹೋದ್ಯೋಗಿ ವಸಂತ್ ಕುಮಾರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಸಂತ್ ಕುಮಾರ್, ಈ ಹಿಂದೆಯೂ ಕೂಡ ಇದೇ ರೀತಿಯ ಒಂದು ಪಟಾಕಿ ದುರಂತಗಳು ಸಂಭವಿಸಿತು. ಅನೇಕ ಅಮಾಯಕ ಕಾರ್ಮಿಕರು ಸಾವನ್ನಪ್ಪಿದ್ರು. ಇದಾದರೂ ಕೂಡ ಈ ನಾಚಿಕೆಗೆಟ್ಟ ಸರ್ಕಾರಗಳು ಅದನ್ನು ಅರ್ಥ ಮಾಡಿಕೊಂಡು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳೋದು ಯಾವಾಗ, ಅದರ ಬಗ್ಗೆ ಕಠಿಣ ಕಾನೂನುಗಳನ್ನು ರೂಪಿಸೋದು ಯಾವಾಗ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಹೇಗೆ ಸಂಭವಿಸ್ತು ಈ ಒಂದು ಪಟಾಕಿ ದುರಂತ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ನಿಜ ಸಂತೋಷ್ ರಾಥೋಡ್, ತಮಿಳುನಾಡಿನ ವಿರುಧನಗರ ಜಿಲ್ಲೆಯ ಕಟ್ಟನಾರ್ಪಟ್ಟಿ ಸಮೀಪ ಇರುವಂತಹ ಒಂದು ಪಟಾಕಿ ಕಾರ್ಖಾನೆಯಲ್ಲಿ ಸಂಭವಿಸಿರುವಂತಹ ಭೀಕರ ಸ್ಫೋಟ ಇದು. ಈ ಸ್ಫೋಟದಲ್ಲಿ 16 ಮಂದಿ ಕಾರ್ಮಿಕರು ದುರ್ಮರಣಕ್ಕೀಡಾಗಿದ್ದಾರೆ. ನಿಜಕ್ಕೂ ಮನಕಲಕುವಂತಹ ಘಟನೆ ನಡೆದಿರುವಂತದ್ದು. ಪಟಾಕಿ ಫ್ಯಾಕ್ಟರಿಯಲ್ಲಿ ಭಾರಿ ದುರಂತ ಇದು. ಈ ಘಟನೆಯಲ್ಲಿ 10ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಆರಂಭದಲ್ಲಿ ಸಿಗ್ತಾ ಇದ್ದಂತಹ ಒಂದು ಮಾಹಿತಿ. ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಅಂತಂದ್ರೆ ಅದು 16 ಮಂದಿ ಕಾರ್ಮಿಕರು ದುರ್ಮರಣಕ್ಕೀಡಾಗಿದ್ದಾರೆ. ಅದರಲ್ಲಿ ಹಲವಾರು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಗಳನ್ನ ಸಮೀಪದ ಸರ್ಕಾರಿ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ. ಅಗ್ನಿಶಾಮಕ ದಳ ರಕ್ಷಣಾ ಕಾರ್ಯಾಚರಣೆ ಕೂಡ ಮುಂದುವರೆಸಿದೆ. ತಾವು ಹೇಳ್ತಾ ಇದ್ರಿ, ಹಿಂದೆಯೂ ಕೂಡ ಇಂತಹ ದುರಂತಗಳಾಗಿದೆ, ಅದು ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂತ. ನಿಜ, ಫೆಬ್ರವರಿ 17, 2024, 23, 21 ಈ ಘಟನೆಗಳನ್ನ ನಾವು ನೋಡ್ತಾ ಹೋದ್ರೆ 2012 ಕೂಡ ಶುರುವಾಗುತ್ತೆ. ಸೆಪ್ಟೆಂಬರ್ 2012ರಲ್ಲಿ ಶಿವಕಾಶಿಯ ಓಂ ಶಕ್ತಿ ಪಟಾಕಿ ಕಾರ್ಖಾನೆಯಲ್ಲಿ ದೊಡ್ಡ ಸ್ಫೋಟ ಆಗಿ 40 ಮಂದಿ ಮೃತಪಟ್ಟಿದ್ರು, 70ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಅದೇ ರೀತಿ 2021 ಫೆಬ್ರವರಿ 12ರಲ್ಲಿ
ಅಚಂಗುಳಂ ಗ್ರಾಮದ ಪಟಾಕಿ ಘಟಕದಲ್ಲಿ ಭೀಕರ ಸ್ಫೋಟ ಸಂಭವಿಸುತ್ತೆ. ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ದುರಂತಗಳಲ್ಲಿ ಇದು ಒಂದಾಗಿತ್ತು. 19 ಮಂದಿ ಮೃತಪಟ್ಟಿದ್ರು ಸ್ಥಳದಲ್ಲೇ, ಹಲವರು ಗಾಯಗೊಂಡಿದ್ರು. ಇನ್ನು 2023 ಅಕ್ಟೋಬರ್ 17ರಲ್ಲಿ ಒಂದೇ ದಿನ 2 ಪ್ರತ್ಯೇಕ ಘಟನೆಗಳು ನಡೀತವೆ. ಅದು ರಂಗಪಾಳ್ಯ ಮತ್ತೆ ಕಿಚ್ಚನಾಯಕನ ಪಟ್ಟಿ ಅನ್ನುವಂತಹ ಒಂದು ಗ್ರಾಮಗಳಲ್ಲಿ ಸ್ಫೋಟಗಳು ಸಂಭವಿಸುತ್ತೆ. 14 ಮಂದಿ ಮೃತಪಡ್ತಾರೆ. ಇನ್ನು 2024 ಫೆಬ್ರವರಿ 17ರಂದು ಸತ್ತೂರು ಬಳಿಯ ಲಂಬಕೋಟೈ ಅನ್ನುವಂತಹ ಒಂದು ಪಟಾಕಿ ಕಾರ್ಖಾನೆಯಲ್ಲಿ ಭೀಕರ ಸ್ಫೋಟ ಸಂಭವಿಸುತ್ತೆ. 10 ಮಂದಿ ಕಾರ್ಮಿಕರು ಸಾವನ್ನಪ್ಪುತ್ತಾರೆ. ತಮಿಳುನಾಡಿನ ಈಗ ಸಂಭವಿಸಿರುವಂತಹ ವಿರುಧನಗರ ಜಿಲ್ಲೆಯಲ್ಲಿನ ಈ ಪಟಾಕಿ ದುರಂತ ನೋಡಿದಾಗ ಅನೇಕ ಬಾರಿ ಇಂಥ ಘಟನೆಗಳು ನಡೆದಿದ್ದು ಕೂಡ ಅದು ಪ್ರಮುಖ ನಾವು ಗಮನಿಸ್ತಾ ಹೋದ್ರೆ ತಮಿಳುನಾಡಿನ ವಿರುಧನಗರ ಅಂತಂದ್ರೆ ಅದು ಭಾರತದ ಪಟಾಕಿ ತಯಾರಿಕೆಯ ಒಂದು ಸೆಂಟ್ರಲ್ ಅಥವಾ ಕೇಂದ್ರ ಅಂತ ಕೂಡ ಕರೀತಾರೆ. ಆದ್ರೆ ಈ ಪಟಾಕಿ ತಯಾರಿಕೆಯ ಕೇಂದ್ರಗಳೇನಿರುತ್ತೆ ಅಥವಾ ಅವರು ಕಾರ್ಮಿಕರಲ್ಲಿ ಏನ್ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಸುರಕ್ಷತಾ ನಿಯಮಗಳ ಉಲ್ಲಂಘನೆ ಆಗುವಂಥದ್ದು ಮತ್ತೆ ಪ್ರಿಕಾಷನರಿ ಮೆಜರ್ಸ್ ಗಳನ್ನ ತೆಗೆದುಕೊಳ್ಳದೆ ಇರುವಂತದ್ದು ಪದೇ ಪದೇ ಇಂಥ ಅವಘಡಗಳು ಸಂಭವಿಸೋದಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಇಷ್ಟಾದ್ರೂ ಕೂಡ ಅಲ್ಲಿನ ಸರ್ಕಾರ, ಅದು DMK ಇರ್ಬೋದು ಅಥವಾ AIADMK ಇರಬಹುದು, ಯಾವುದೇ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಸೊ ಇಂಥ ದುರಂತಗಳು ನಡೆದಾಗ ಪರಿಹಾರವನ್ನ ಕೊಡುವುದು ಮತ್ತು ಆ ಕುಟುಂಬಗಳಿಗೆ ಸಂತಾಪ ಸೂಚಿಸುವುದನ್ನ ಬಿಟ್ರೆ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳುವಂತ ಯಾವುದೇ ಪ್ರಯತ್ನಗಳು ಆಗುದೇ ಇಲ್ಲ. ಅಥವಾ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಳದೆ ಇರುವಂತಹ ಪಟಾಕಿ ಕಾರ್ಖಾನೆಗಳ ಮೇಲೆ ಕಟ್ಟುನಿಟ್ಟಿನ ಆಕ್ಷನ್ ತೆಗೆದುಕೊಳ್ಳುವಂತದ್ದು ಏನು ಆಗುದೇ ಇಲ್ಲ. ದುರಂತ ನಡೆದಾಗ ಮಾತ್ರ ಮೊಸಳೆ ಕಣ್ಣೀರು ಹಾಕುವಂತಹ ಸರ್ಕಾರ ಅಥವಾ ಅಲ್ಲಿನ ನಾಚಿಕೆಗೆಟ್ಟ ಜನಪ್ರತಿನಿಧಿಗಳು ಇಂತಹ ಸಂದರ್ಭದಲ್ಲಿ ಬಹುಶಃ ಪ್ರಿಕಾಷನರಿ ಮೆಜರ್ಸ್ ಗಳನ್ನ ಮೊದಲೇ ತಗೊಂಡಿದ್ದೀವ್ರೆ ಇಂತಹ ದುರಂತಗಳು ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಈಗ ಎಲ್ಲಾ ಮುಗಿದ ಮೇಲೆ ಆ ಕುಟುಂಬಗಳಿಗೆ ಬೀದಿಗೆ ಬೀಳುವಂತ ಒಂದು ಪರಿಸ್ಥಿತಿ ಇವತ್ತು ಯಾವುದೋ ಒಬ್ಬ ಯಜಮಾನ, ಯಾರೋ ಒಬ್ಬ ಅಣ್ಣ ಅಥವಾ ಯಾರೋ ಒಬ್ಬ ತಮ್ಮ ಅಥವಾ ಯಾರೋ ಒಬ್ಬ ಸಹೋದರಿ ಸಾವನ್ನಪ್ಪಾಗ ಆ ಕುಟುಂಬಗಳು ಆ ಸದಸ್ಯರನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತವೆ. ಇವತ್ತು ಆ ಕುಟುಂಬದ ಸದಸ್ಯರಿಲ್ಲ ಅಂತಂದಾಗ ಆ ಕುಟುಂಬಗಳನ್ನು ನಿರ್ವಹಣೆ ಮಾಡುವ ಯಾರು, ಮುನ್ನಡೆಸುವರು ಯಾರು ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ನಾಚಿಕೆಗೆಟ್ಟ ಸರ್ಕಾರಗಳು ಅಥವಾ ಅಲ್ಲಿನ ತಮಿಳುನಾಡಿನ ಈಗಿನ DMK ಸರ್ಕಾರ ಇರ್ಬೋದು ಸಂತಾಪ ಸೂಚಿಸೋದು, ಮೊಸಳೆ ಕಣ್ಣೀರ್ ಹಾಕೋದು ಅಥವಾ ಪರಿಹಾರ ನೀಡೋದು ಬಿಟ್ಟು ಶಾಶ್ವತವಾದಂತಹ ಒಂದು ಪರಿಹಾರ ಏನು ಇಂಥ ಅಜಾಗರೂಕತೆಗಳು ಮುಂದೆ ಆಗಬಾರದು ಅಂತಂದ್ರೆ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಪ್ರಿಕಾಷನರಿ ಮೆಜರ್ಸ್ ಗಳನ್ನ ಕಾರ್ಖಾನೆಗಳಲ್ಲಿ ಅಳವಡಿಸಬೇಕು ಅಥವಾ ತಪ್ಪಿತಸ್ಥರ ವಿರುದ್ಧ ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅದ್ರ ಬಗ್ಗೆ ಗಮನ ಹರಿಸಿದ್ದೆ ಆದ್ರೆ ಇಂಥ ದುರಂತಗಳನ್ನ ತಡೆಗಟ್ಟಬಹುದಾಗಿದೆ. ಸದ್ಯ ಈ ಪ್ರಕರಣದಲ್ಲಿ ಫ್ಯಾಕ್ಟರಿಯಲ್ಲಿ ಸಂಭವಿಸಿದ ಭಾರೀ ಸ್ಫೋಟದಲ್ಲಿ 16 ಮಂದಿ ಕಾರ್ಮಿಕರು ದುರ್ಮರಣಕ್ಕೀಡಾಗಿದ್ದಾರೆ. ಮತ್ತೆ ಹಲವು ಕಾರ್ಮಿಕರು ಗಾಯಗೊಂಡಿದ್ದು ಗಾಯಾಳುಗಳ ರಕ್ಷಣೆಗೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದೆ. ಕಟ್ಟನಾರ್ಪಟ್ಟಿ ಸಮೀಪದ ಪಟಾಕಿ ಕಾರ್ಖಾನೆ ಇದು. ಸೊ ಹಾಗಾಗಿ ಈ ಸದ್ಯ ಗಾಯಾಳುಗಳನ್ನ ತಕ್ಷಣ ಹಾಸ್ಪಿಟಲ್ಗೆ ದಾಖಲು ಮಾಡಿ ಫಸ್ಟ್ ಏಡ್ ಕೊಡುವಂತದ್ದು, ಒಂದು ಪ್ರಥಮ ಚಿಕಿತ್ಸೆ ಕೊಟ್ಟು ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆ ನೀಡುವಂತ ಪ್ರಯತ್ನಗಳಾಗ್ತಿದೆ. ಬಹುಶಃ ಈ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ. ಸಂತೋಷ್, ಧನ್ಯವಾದಗಳು ವಸಂತ್ ನಿಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.